ಫೈನಲಿ ಭಾರತದಲ್ಲಿ ಅಂತಹ ಶಕ್ತಿ ಬಂದ್ಬಿಟ್ಟಿದೆ. ಈ ಭೂಮಿ ಮೇಲೆ ಎಷ್ಟು ಕಂಟ್ರಿ ಇದಲ್ಲ ಅದ್ರಾಗೆ ಬರೀ 4 ಕಂಟ್ರಿ ಮಟ್ಟ ಶಕ್ತಿ ಇದೆ. ಫೈನಲಿ ಭಾರತ ಅಂತಹ ಸಿಸ್ಟಮ್ ಬಿಲ್ಡ್ ಮಾಡ್ಬಿಟ್ಟಿದೆ. ಈಗ ರೈಲ್ವೆ ಟ್ರ್ಯಾಕ್ಸ್ ಇದಾವಲ್ಲ, ಲಕ್ಷಗಂಟ್ಲೆ ಕಿಲೋಮೀಟರ್ ಸ್ಪ್ರೆಡ್ ಆಗಿದಲ್ಲ ಆಲ್ ಓವರ್ ಇನ್ ಭಾರತದಲ್ಲಿ. ಈಗ ಅದರಿಂದ ಮಿಸೈಲ್ ಲಾಂಚ್ ಮಾಡ್ತಾರೆ. ಈಗ ಶತ್ರುಗಳಿಗೆ ಗೊತ್ತೇ ಆಗಲ್ಲ ಮಿಸೈಲ್ ಎಲ್ಲಿಂದ ಬಂತಂತ. ಈಗ ನಾರ್ಮಲಿ ಎಲ್ಲಾ ಕಂಟ್ರೀಸ್ ಅಲ್ಲಿ ಸ್ಪೆಸಿಫಿಕ್ ಪ್ಲೇಸಸ್ ಇರ್ತಾವ, ಅಂದ್ರೆ ಮಿಸೈಲ್ ಲಾಂಚ್ ಸೆಂಟರ್ ಅಂತ. ಅಂದ್ರೆ ಆ ಸೆಂಟರ್ ಇಂದ ಮಿಸೈಲ್ ಲಾಂಚ್ ಮಾಡ್ತಾರೆ. ಈಗ ಎಲ್ಲಾ ಕಂಟ್ರಿ ಹತ್ತ ಎಲ್ಲಾ ಕಂಟ್ರಿದು ಆ ಸ್ಪೆಸಿಫಿಕ್ ಪ್ಲೇಸಸ್ ಇದು ಮ್ಯಾಪ್ ಇರ್ತತಿ, ಎಲ್ಲಿಂದ ಮಿಸೈಲ್ ಲಾಂಚ್ ಮಾಡ್ತಾರೆ. ಈಗ ಯಾವ್ದಾರ ಕಂಟ್ರಿಯಿಂದ ಯುದ್ಧ ಆಯ್ತಂದ್ರೆ ಆ ಕಂಟ್ರಿ ಮಿಸೈಲ್ ನಮ್ ಸೆಂಟರ್ ಮೇಲೆ ಹಾಕ್ತಾರೆ. ಅದಕ್ಕೆ ನಮಗೆ ಬೇಕಾಗಿರೋದು ಸೀಕ್ರೆಸಿ, ಅಂದ್ರೆ ಸೀಕ್ರೆಟ್ಲಿ ನಾವು ಎಲ್ಲಿಂದಾನು ಲಾಂಚ್ ಮಾಡ್ಬೋದು ಅಂತ. ಆಮೇಲೆ ನಮಗೂ ಬೇಕಾಗಿರೋದು ಅನ್ಪ್ರೆಡಿಕ್ಟಬಿಲಿಟಿ. ಆಮೇಲೆ ಟ್ರೈನ್ ಇಂದ ಏನ್ ಮಿಸೈಲ್ ಲಾಂಚ್ ಆಗ್ತಾವಲ್ಲ ಅದೇ ಇದಕ್ಕೆ ಫುಲ್ಫಿಲ್ ಮಾಡೋದು. ಈಗ DRDO ಪ್ರೆಸ್ ರಿಲೀಸ್ ಮಾಡಿ 24 ಸೆಪ್ಟೆಂಬರ್ಗೆ ಹೇಳಿದ್ರು ಆ ಕ್ಯಾಪಬಿಲಿಟಿ ಇಂಡಿಯಾದಲ್ಲಿ ಬಂದ್ಬಿಟ್ಟಿದೆ ಅಂತ. ಕ್ಯಾಪಬಿಲಿಟಿ ರಷ್ಯಾ ಹತ್ರ ಇತ್ತು, ಆಮೇಲೆ ಕಿಂಗ್ ಜಾನ್ ಉನ್ ಹೇಳ್ತಾರಲ್ಲ ನಾರ್ತ್ ಕೊರಿಯಾ ಅವ್ರ ಹತ್ರ ಇತ್ತು, ಆಮೇಲೆ ಅಮೆರಿಕಾ ಹತ್ರ ಇತ್ತು. ಈಗ ಇದ್ರಾಗೆ ಇಂಡಿಯಾನು ಆ್ಯಡ್ ಆಗ್ಬಿಟ್ಟಿದೆ, ಆಮೇಲೆ ಚೈನಾ ಹತ್ರನೂ ಇತ್ತು.